ಅಶ್ವ ಹೆಲ್ತ್ಗೆ ಸ್ವಾಗತ. ನಾನು ಸಾಹಿತ್ಯ. ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಕಣ್ಣು ಕೆಂಪಾಗುವ ಸಮಸ್ಯೆ ಕಾಡ್ತಾ ಇದೆ. ಇದ್ದಕ್ಕಿದ್ದಂತೆ ಕಣ್ಣು ಕೆಂಪಾಗುತ್ತೆ, ಕಿರಿಕಿರಿ ಉಂಟಾಗುತ್ತೆ. ಕಣ್ಣು ಹೀಗೆ ಯಾಕೆ ಅಂತ ಕೆಲವರಿಗೆ ಗೊತ್ತೇ ಆಗೋದಿಲ್ಲ. ಹೌದು, ನೀವು ಯಾರನ್ನಾದ್ರೂ ಭೇಟಿಯಾದ್ರೆ ಮೊದಲು ಅವರ ಕಣ್ಣುಗಳನ್ನ ನೋಡಿ ಮಾತನಾಡಲು ಪ್ರಾರಂಭಿಸ್ತೀವಿ ಅಲ್ವಾ? ಕಣ್ಣುಗಳು ನಮ್ಮ ಆರೋಗ್ಯ, ವ್ಯಕ್ತಿತ್ವ ಮತ್ತು ಆತ್ಮಕ್ಕೆ ಕಿಟಕಿ. ದೇಹದ ಎಲ್ಲಾ ಭಾಗಗಳು ಹೇಗೆ ಮುಖ್ಯವೋ ಹಾಗೆ ಕಣ್ಣುಗಳು ಸಹ ತುಂಬಾನೇ ಮುಖ್ಯ. ಕಣ್ಣುಗಳು ಕೇವಲ ದೃಷ್ಟಿಯ ಸಾಧನ ಅಲ್ಲ, ನಮ್ಮ ಆರೋಗ್ಯದ ಕನ್ನಡಿಯೂ ಹೌದು. ನೀವು ಕೆಂಪು ಕಣ್ಣು ಅಥವಾ ಕಿರಿಕಿರಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ವಿಡಿಯೋವನ್ನ ತಪ್ಪದೆ ನೋಡಿ. ನಾವು ಕಣ್ಣುಗಳು ಕೆಂಪಾಗುವುದು ಸಾಮಾನ್ಯ ಅಂತ ಭಾವಿಸ್ತೇವೆ, ಆದ್ರೆ ಅದು ಗಂಭೀರ ಸಮಸ್ಯೆ ಅಂತ ಗೊತ್ತೇ ಇರೋದಿಲ್ಲ. ಈ ಸಮಸ್ಯೆ ಆಯಾಸ ಅಥವಾ ನಿದ್ರೆಯ ಕೊರತೆಯಿಂದ ಮಾತ್ರ ಉಂಟಾಗೋದಿಲ್ಲ. ಇದರ ಹಿಂದೆ ಇನ್ನು ಬೇರೆ ಬೇರೆ ಕಾರಣಗಳು ಕೂಡ ಇದೆ. ಇನ್ನು ನಮ್ಮ ಕಣ್ಣು ಕೆಂಪಾಗೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ನಿದ್ರೆಯ ಕೊರತೆ ಮತ್ತು ಆಯಾಸ. ದಿನನಿತ್ಯ ನೀವು ಉಪಯೋಗಿಸುವ ಮೊಬೈಲ್, ಕಂಪ್ಯೂಟರ್ ಅಥವಾ ಟಿವಿ ಸ್ಕ್ರೀನ್ಗಳ ಮುಂದೆ ಹೆಚ್ಚು ಸಮಯ ಕಳೆಯೋದ್ರಿಂದ ಕಣ್ಣುಗಳ ಮೇಲೆ ಪರಿಣಾಮ ಬೀರಿ ಕೆಲವರಿಗೆ ಕೆಂಪಾಗಬಹುದು. ಇನ್ನು ತಡರಾತ್ರಿ ನಿದ್ರೆ ಮಾಡುವುದು ಕಣ್ಣುಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಇದು ಕಣ್ಣುಗಳನ್ನ ಕೆಂಪು ಮತ್ತು ದುರ್ಬಲಗೊಳಿಸಲು ಕಾರಣ ಆಗುತ್ತೆ. ಧೂಳು ಮತ್ತು ಹೊಗೆ ಕಣ್ಣುಗಳ ದೊಡ್ಡ ಶತ್ರುಗಳು. ಇವುಗಳು ಅಲರ್ಜಿಗಳು, ಕಣ್ಣುಗಳಲ್ಲಿ ತುರಿಕೆ, ಸುಡುವಿಕೆ ಮತ್ತು ಕೆಂಪು ಬಣ್ಣಕ್ಕೆ ಕಾರಣ ಆಗುತ್ತೆ. ಬೈಕ್ ಓಡಿಸುವಾಗ ಬೀಳುವ ಧೂಳು ಇದಕ್ಕೆ ಕಾರಣ ಆಗಬಹುದು. ಜನರು ಇದನ್ನ ಹೆಚ್ಚಾಗಿ ನಿರ್ಲಕ್ಷಿಸ್ತಾರೆ, ಆದ್ರೆ ನಿರಂತರ ಅಲರ್ಜಿ ಸಮಸ್ಯೆಗಳು ದೃಷ್ಟಿ ಮೇಲೂ ಹೆಚ್ಚು ಪರಿಣಾಮ ಬೀರಬಹುದು. ಎಚ್ಚರವಾಗಿದೆ. ಇನ್ನು ಎಷ್ಟೋ ಜನಕ್ಕೆ ಒಂದು ಕಣ್ಣುಗಳು ಡ್ರೈ ಆಗೋ ಸಮಸ್ಯೆ ಕೂಡ ಇರುತ್ತೆ. ಯಾವ ಕಾರಣಕ್ಕೆ ಅಂತ ನಾವು ನೋಡ್ತಾ ಹೋದ್ರೆ ಕೆಲಸದಲ್ಲಿ ಅಥವಾ ಮನೆಯಲ್ಲಿ ಲ್ಯಾಪ್ಟಾಪ್ ಮತ್ತು ಟಿವಿ ಸ್ಕ್ರೀನ್ಗಳ ಮುಂದೆ ಅಥವಾ ಹೀಟರ್ ಬಳಿ ನಿರಂತರವಾಗಿ ಕುಳಿತುಕೊಳ್ಳೋದ್ರಿಂದ ನಿಮ್ಮ ಕಣ್ಣುಗಳು ಡ್ರೈ ಆಗಿ ಕೆಂಪಾಗುತ್ತೆ. ಇದು ಕಣ್ಣಿನ ಕಿರಿಕಿರಿ ಮತ್ತು ಕಣ್ಣಲ್ಲಿ ನೀರು ಬರುತ್ತೆ. ಇದರಿಂದ ಕಣ್ಣಿನ ದೃಷ್ಟಿ ಸಮಸ್ಯೆ ಕೂಡ ಉಂಟಾಗುತ್ತೆ. ಒಂದು ಕಣ್ಣಿನ ಸೋಂಕು ಯಾವ ಕಾರಣಕ್ಕೆ ನಮ್ಮನ್ನ ಬಾಧಿಸುತ್ತೆ ಅಂತ ಅಂದ್ರೆ, ನೀವು ಫ್ಯಾಷನ್ಗೆ ಆಗಾಗ ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನ ಧರಿಸಿದ್ರೆ ಕೊಳಕು, ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳು ಅಟ್ಯಾಕ್ ಆಗುತ್ತೆ. ಇದರಿಂದ ಕಣ್ಣಿನ ಮುಂಭಾಗದಲ್ಲಿ ಉರಿಯೂತವನ್ನ ಉಂಟು ಮಾಡಬಹುದು. ಇದರಿಂದಾಗಿ ಕಣ್ಣುಗಳಲ್ಲಿ ತೀವ್ರ ಉರಿ ಮತ್ತು ನೀರು ಬರುತ್ತೆ. ಸೊ ನಮಗೆ ಜೀವನದಲ್ಲಿ ಕಣ್ಣುಗಳು ಅನ್ನೋದು ಬಹಳ ಮುಖ್ಯವಾದಂತಹ ಅಂಗ. ನಮ್ಮ ಕಣ್ಣುಗಳ ರಕ್ಷಣೆ ನಮ್ಮ ಹೊಣೆಯಾಗಿದೆ. ನಿಮ್ಮ ಕಣ್ಣುಗಳಿಗೆ ತೊಂದರೆಯಾಗದಂತೆ ಪ್ರೊಟೆಕ್ಟ್ ಅನ್ನ ನೀವೇ ಮಾಡ್ಕೊಳ್ಬೇಕಾಗತ್ತೆ.